ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೈಟು ನಾವು ಇಲ್ಲೇ ಮಲಗಿದ್ವಿ ಕೆಳಗಡೆ. ನಮ್ಮ ಡ್ರ್ಯಾಗನ್ ನೋಡಿ ಇವಾಗ ದರ್ಶನ ಕೊಡುತ್ತೆ. ಸೊ ನಮ್ಮ ಡ್ರ್ಯಾಗನ್ ಜೊತೆ ಒಂದು ರೌಂಡು ಹಾಕೊಂಡು ಬಂದಿದ್ದೀನಿ ಇವಾಗ ಈ ಕಡೆ ಎಲ್ಲ. 7 ಗಂಟೆಗೆ ಬರೋರು ಏನ್ರಿ ಇವಾಗ ಬರ್ತಾ ಇದ್ದೀರಾ ನೀವು? ನಿದ್ದೆ ಆಯಿತು. ಸೊ ನಾವು 3 ಜನ ನೆನ್ನೆ ಬೆಂಗಳೂರಿಂದ ಹೊರಟಿದ್ವಿ. ನೈಟ್ ಅರೌಂಡ್ 10 ಗಂಟೆ 10 ಕಾಲಿಗೆ ರೀಚ್ ಆದ್ವಿ. ಇಲ್ಲಿ ರೀಚ್ ಆಗಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ನೈಟು 2 ಗಂಟೆಗೆ ಮಲಗಿದ್ವಿ. ಸೊ ನೋಡಿ ಇವಾಗ ಇದು ಕ್ಲೀನ್ ಮಾಡಿ ಚಪ್ರ ಹಾಕ್ತಾ ಇದ್ದಾರೆ. ನಮ್ದು ಬಂದು ಕಾನ್ಮನೆ ಅಂತ, ಕೋಡೂರಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಟು ಆಲ್ಮೋಸ್ಟ್ 330 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರಿಗೆ. ಇಲ್ಲಿ ಒಂದು 20 ಮನೆಗಳಿದೆ ನಮ್ಮೂರಲ್ಲಿ. 30 years ಇಂದ ನಾವು ಇಲ್ಲೇ ಇದೀವಿ. ನನಗೆ ಗೊತ್ತಿದ್ದಂಗೆ ನಮ್ಮ ಅಪ್ಪ ನಮ್ಮ ಅಜ್ಜ ಅದು ಕರೆದೆಲ್ಲ ಇಲ್ಲೇ ಫುಲ್ ಫ್ಯಾಮಿಲಿ ಇಲ್ಲೇ ಇರೋದು. ಇವಾಗ ಇಲ್ಲಿ ನಡೀತಿರುವಂಥ ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವರೆಲ್ಲ ಬ್ರದರ್ಸ್ಗಳು ಎಲ್ಲ ಬೆಂಗಳೂರಿಂದ ಫಂಕ್ಷನಿಗೆ ಬಂದಿರೋದು. ಆಲ್ಮೋಸ್ಟ್ 1 ಜನ ಇದ್ದಾರೆ, ಎಲ್ಲ ಊರಲ್ಲೇ ಇರೋದು. ಎಲ್ಲ ಹಾಯ್ ಮಾಡ್ರಿ ಒಂದು ಕಡೆಯಿಂದ. ಇಲ್ಲ ನೋಡಿ, ಇವನು ಬೆಂಗಳೂರಲ್ಲಿರೋನು, ಇವರು ಬಂದು ಊರಲ್ಲ ಮಣ್ಣ, ಅವರೆಲ್ಲ ಬಂದು ನಮ್ಮ ಬಾಯ್ ಸೇಮ್. ಕಾನ್ಮನೆ ಕುಟುಂಬ ಅಂತ ಹೇಳಿ, ಇದು ಕೊಲ್ನಾಯಕರು, ನಾಗನಾಯಕರು ಮತ್ತು ರಾಜನಾಯಕರು ಅಂತ, ರಾಜನಾಯಕರು ಅಂತ ಇದ್ದವರು. ನಾವು ಹಿಂದಿನಿಂದ ಪೂಜೆ ಮಾಡ್ಕೊಂಡು ಬಂದಿದ್ದು. ನಮ್ಮ ತಲೆಮಾರಿನಂತ ಪೂಜೆ ಮಾಡ್ಕೊಂಡು ಬಂದಂಥ ನಮ್ಮದು ಏಕೈಕ ದೇವರು ಇದು ಚೌಡೇಶ್ವರಿ ಅಂತ ಕರಿತೀವಿ. ಆ ದೇವರಿಗೆ ಭೂತೇಶ್ವರ ಅಂತ ಕರಿತೀವಿ. ಇತಿಹಾಸ ಅಂದರೆ ನಾವು ಇಲ್ಲಿಂದ ಬಂದಿದ್ದು ಒಂದು 50-70 ವರ್ಷದ ಹಿಂದೆ ಬೇರೆ ಊರಿಂದ ಬಿಟ್ಟು ಬಂದಂಥವ್ರು. ಶರಾವತಿ ಬ್ಯಾಕ್ ವಾಟ್ರಿಂದ ಮುಳುಗಡೆ ಆದ ತಕ್ಷಣ ಬಂದಂಥವ್ರು. ನಮ್ಮ ತಲೆಮಾಂತರ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ರು ಅವರು. ಅದನ್ನೇ ಏನು ಮಾಡಿದ್ರು, ಮತ್ತು ಇಲ್ಲಿ ಬಂದು ಇಲ್ಲಿ ನೆಲೆ ಹಾಕೊಂಡ್ಬಿಟ್ಟು ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಗೆ ಒಳ್ಳೇದು ಕೊಡುತ್ತೆ, ಒಳ್ಳೆ ಇದು ಮಾಡ್ತಾ ಇದೀವಿ, ಒಳ್ಳೆ ಪೂಜೆ ಇದೇ ನಮಗೆ ನಡ್ಸಿ ಹೋಗ್ತಾ ಇದೀವಿ. ವರ್ಷ ಹೇಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾವೆಲ್ಲ ಭತ್ತವನ್ನು ಬೆಳೆಯುವ ರೈತರು. ನಾವು ಭತ್ತ ಮತ್ತು ಕಬ್ಬು ಇವೆಲ್ಲ ಮಾಡ್ತಾ ಇದ್ವು. ಏನು ಫಸ್ಟು ನಾವು ಕಬ್ಬು ಊಟ ಮಾಡಬೇಕಾದ್ರೆ 1 ವರ್ಷ ಅನ್ನವನ್ನು ನಾವು 1 ವರ್ಷ ಬೆಳ್ಕೊಳ್ತಾ ಇದ್ವು. ಮೊದಲನೇ ಫಸ್ಲನ್ನ ಊಟ ಮಾಡುವ ಮೊದಲೇ ಇದಕ್ಕೊಂದು ನೈವೇದ್ಯನ ಕೊಟ್ಟು ನಂತರ ನಾವು ಅದನ್ನ ಊಟವನ್ನು ಪ್ರಾರಂಭ ಮಾಡ್ತಿದ್ವಿ. ಇದನ್ನು ಊಟ ಮಾಡೋದಕ್ಕೆ ನಾವು ನೈವೇದ್ಯ ಕೊಡೋ ಮೊದಲು ಏನಾಗುತ್ತೆ, ಫಸ್ಟ್ ವರ್ಷ ಏನು ಬೆಳೆದಿರ್ತೀವಿ ಅದನ್ನೇ ಊಟ ಮಾಡ್ತಾ ಇರ್ತೀವಿ. ಇದನ್ನು ಊಟ ಮಾಡೋಷ್ಟು ನಾವು ಹೊಸ ಭತ್ತವನ್ನು ಊಟ ಮಾಡಬೇಕು ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ಇದಕ್ಕೆ ನೈವೇದ್ಯನ ಕೊಟ್ಟು ಒಂದು ಪೂಜೆ ಮಾಡಿ ಮತ್ತು 4 ಜನಕ್ಕೆ ಅನ್ನದಾನವನ್ನು ಮಾಡಿ ಆಮೇಲೆ ನಾವು ನಮ್ಮ ಪ್ರಕಾರ ಊಟವನ್ನು ಪ್ರಾರಂಭ ಮಾಡ್ತೇವೆ. ಮತ್ತು ಇದರಲ್ಲಿ ಕೂಡ ಬಂದು 7 ಎಡೆ ಇಡ್ತೀವಿ. 7 ಎಡೆಗೆ ಬೇಕಾದಂಥ 7 ಎಡೆಗೆ ರೆಡಿ ಮಾಡ್ಕೊಳ್ತೀವಿ. ಇದರ ಸಂಖ್ಯೆ 7 ಇರ್ತದೆ. ಹಾಗೆ ಅದ್ರ ಪ್ರಕಾರ ಮಾಡಿಬಿಟ್ಟು ನಾವು ಇದು ಮಾಡ್ತೀವಿ. ಚೌಡಮ್ಮಗೆ ಏನಿದ್ರು ಇದಕ್ಕೆ ಕುರಿ ಎಲ್ಲ ಭೂತರಾಯಿ ಹರಕೆಯನ್ನು ಕೊಡ್ತೀವಿ. ಅದು ಹಿಂದಿನ ಬಂದಂಥ ಪದ್ಧತಿ ನಮ್ಮದು. ಬರ್ರಿ ಹಂಗೆ ಬರ್ರಿ, ಅಕ್ಷರ ಹಾಕೊಂಡು ಬಾಳೆಲ್ಲ ತೆಗಿ ಕಡೆ. ಸೊ ಇಲ್ಲಿ ನೋಡ್ಬೋದು ಇವಾಗ ಆ ದೇವರಿಗೆ ಇವಾಗ ಅಡ್ಡ ಬಟ್ಟೆ ಆಡ್ಕೊಂಡಿದ್ದಾರೆ. ಇಲ್ಲಿ ಕೋಳಿ ಕುಯ್ತಿರೋದ್ರಿಂದ ಆಹಾರವನ್ನು ಇದಕ್ಕೆ ಮಾತ್ರ ಹೋಗಿ ಅನ್ನೋ ಉದ್ದೇಶಕ್ಕೆ ಹೊರಟಿರೋದು. ಇದು ಹಣ್ಣು ಹಾಲು ಮಾತ್ರ ಇದಕ್ಕೆ ನೈವೇದ್ಯ ತಾಗಬಾರದು ಅನ್ನೋ ಉದ್ದೇಶ ಹೊರಟಿರೋದು. ಮನೆ ತಂದ ಅಮ್ಮನವರು ಬೆಣ್ಣೆಟ್ಟೆ ಶ್ರೀ ಗುತ್ಯಮ್ಮ ದೇವಿ ಅಂತ. ಅದರದ್ದು ನಾವು ವರ್ಷ ಜಾತ್ರೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಮೂಲಸ್ಥಾನ ಅದು. ಮೂಲಸ್ಥಾನ ಅದು. ಆಮೇಲೆ ನಾಗೇಂದ್ರ ಮತ್ತು ನಾಗಯಕ್ಷಿ ಇದೆ, ಅದರದ್ದು ಪೂಜೆ ಮುಗಿಸ್ಕೊಂಡು ಆಮೇಲೆ ಈ ಬಲಿಭೂತರಾಯ ಹಾಗೂ ಚೌಡೇಶ್ವರಿ ಪೂಜೆನ ಮಾಡ್ತೀವಿ ನಾವು. ಇಷ್ಟು ದೇವರಿದೆ. ಈ ಬಲೆ ಕಟ್ಟೋ ಉದ್ದೇಶ ಬಂದು ನೋಡಿ, ಇವಾಗ ಇಷ್ಟೊತ್ತು ಪೂಜೆ ಮಾಡಿ ಈ ಮಾವಿನ ಸೊಪ್ಪು ಆಗ್ಬೋದು, ಈ ದೇವ್ರ ಹತ್ರ ಹೂವು ಅಲಂಕಾರ ಎಲ್ಲ ಏನು ಮಾಡಿದ್ದಾರೆ, ಹಸುಗಳೆಲ್ಲ ಬಂದು ತಿನ್ಬಿಡುತ್ತೆ ಅಂತೇಳಿ ಇವಾಗ ಅದ್ರ ಸುತ್ತಲೂ
ಬಾಲೆ ಕಟ್ತಾರೆ ಇವಾಗ. ಅಂದರೆ ದೇವ್ರ ತಲೆ ಮೇಲೆ ಹೂವೆಲ್ಲ ಹಾಕಿರ್ತೀವಲ್ಲ, ದನ ಗಿನ ಏನು ಬಂದು ಹಾಳು ಮಾಡಬಾರ್ದು, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೂ ಅಲ್ಲೇ ಇರ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗೆಯಿಂದ ಚಪ್ರ ಹಾಕಿದ್ದು ನೋಡಿದ್ವಿ, ಪೂಜೆ ಮಾಡಿದ್ದು ನೋಡಿದ್ವಿ, ಇವಾಗ ಮರಿನೂ ಕಡಿದ್ರು ಅದನ್ನು ನೋಡಿದ್ವಿ. ಒಳ್ಳೆ ಮಟನ್ ಊಟ ಮಾಡ್ತಾರೆ, ಚೆನ್ನಾಗಿ ತಿನ್ನೋಣ ಇವಾಗ ಅಂತ 3 ಜನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವಾಗಲೇ. ನಮಗಿದೆ ಒಳ್ಳೆ ಕಲ್ಚರ್. ಹೊಸ್ದಾಗೆ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಎಲ್ಲ. ಡ್ರ್ಯಾಗನ್ ರಾತ್ರಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಬರೀ ನೀರು ಇಟ್ಕೊಂಡು ಕಳ್ಳಾಟ ಆಡ್ತಾ ಇದ್ದಾನೆ ಅವನು, ಕೆಲಸ ಮಾಡ್ತಾ ಇಲ್ಲ. ಅಪ್ಪ, ಇವರು ತುಂಬ ಕಷ್ಟಪಟ್ಟು ಎಲ್ಲ ಚರ್ಮ ತೆಗಿತಾ ಇದ್ದಾರೆ ನೋಡ್ರಿ. ಉದ್ರಿ ಬಲೂನ್ ಥರ ದೊಡ್ಡದಾಗಿ ಮಾಡ್ರಿ, ಇನ್ನೂ ಅದನ್ನು ದೊಡ್ಡದಿರುತ್ತೇನ್ರಿ. ಸೊ ಈ ಪಾತ್ರೆಯಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಮಟನ್ ಸುಕ್ಕ. ಅಲ್ಲ, ಇವಾಗ ಎಷ್ಟೊತ್ತಾಗಿದೆ ಹಿಟ್ಟು? 6:45 ಇಟ್ಟಿದ್ದ, ಇವಾಗ 7:15, ಅರ್ಧ ಗಂಟೆ ಆಗಿದೆ. ಮಟನ್ ಸುಕ್ಕ ರೆಡಿ ಆಗ್ತದೆ. ಭಟ್ರು ಇವರೇ, ಪ್ರಿಪ್ರೇಷನ್ ಎಲ್ಲ ಜೋರಾಗಿದೆ. ಸೊ ಇವಾಗ ನಾವು ಬೆಂಗಳೂರಿಗೆ ವಾಪಸ್ ಹೋಗೋ ಟೈಮ್ ಬಂದಿದೆ. ವರ್ತೇಶ್ ಅವರು ಕಬ್ ತಿಂತಾ ಇದ್ದಾರೆ. ಇವಾಗ ಕಬ್ ತಿನ್ಕೊಂಡು ಸೆಂಡ್ ಆಫ್ ಮಾಡೋಕ್ಕೆ ಬಂದವ್ರು ಇವಾಗ ನಮಗೆ. ಹೇಳ್ರಿ ವರ್ತೇಶ್, ಹೆಂಗಿತ್ತು? ನಾವು ಬಂದು 2 ದಿನ. ನಾವು ಹೇಳ್ಬೇಕು ಥ್ಯಾಂಕ್ಸ್ ನಿಮಗೆ, ನೀವಲ್ಲ. ನಮ್ಮ ವರ್ತೇಶ್ ಅವ್ರ ತಾಯಿಯವರು ಇದ್ದಾರೆ. ಅವರು ಒಳ್ಳೆ ನಾಷ್ಟ, ಊಟ, ರಾತ್ರಿ ಊಟ ಎಲ್ಲ ಮಾಡಿ, ಟೀ ಕಾಫಿ ಮಾಡಿ ಟೈಮ್ ಕರೆಕ್ಟಾಗಿ ಕೊಟ್ಟಿದ್ರು. ತುಂಬ ಥ್ಯಾಂಕ್ಸ್ ಆಂಟಿ ನಿಮ್ಗೂ. ಬರ್ತೀವಿ ಇನ್ಮೇಲೆ ವರ್ಷ ಬರ್ತಾ ಇರ್ತೀವಿ. ನಮ್ಮ ಡ್ರ್ಯಾಗನ್ ಆಲ್ ರೆಡಿ ಆಗಿದ್ದಾನೆ, ಸಜ್ಜಿನ್ ಅವನು ರೆಡಿ ಆಗಿದ್ದಾನೆ, ಇನ್ನು ಎಲ್ಲ ರೆಡಿ, ಗಾಡಿಗಳೆಲ್ಲ ರೆಡಿ. ಇನ್ನೇನಿದ್ರು ಬೆಂಗಳೂರು.